30 ವಿಡಿಯೋಗಳು ಕ್ರಿಯೇಟ್ ಮಾಡ್ತಿರಲ್ಲ ಆನಂತರ ಫ್ರೆಂಡ್ಸ್ ಆಟೋಮೆಟಿಕ್ ಆಗಿ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆನಂತರ ನೀವು ತುಂಬಾ ಚೆನ್ನಾಗಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಓಕೆನಾ? ಸೊ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ಇವತ್ತಿಂದ ಸ್ಟಾರ್ಟ್ ಮಾಡಿ, ತುಂಬಾ ಯೋಚನೆ ಮಾಡಕ್ ಹೋಗ್ಬಿಡಿ. ಸ್ಟಾರ್ಟ್ ಮಾಡ್ಲೋ ಬೇಡವೋ, ಜನರಿಗೆ ಹೇಗೆ ಅನ್ಸುತ್ತೆ, ಸೊ ನಾನು ರಿಯಾಕ್ಷನ್ ಕೊಡೋದ್ರಿಂದ ಜನ ಏನ್ ಅನ್ಕೋತಾರೆ, ನನಗೆ ಜನ ಇಷ್ಟಪಡ್ತಾರೋ ಇಲ್ವೋ ಅಂತ ಈ ರೀತಿ ಹಲವಾರು ಮೈಂಡಲ್ಲಿ ಕ್ವಶನ್ ಬರುತ್ತೆ. ಐ ನೋ ಫ್ರೆಂಡ್ಸ್, ಒಬ್ಬ ಯೂಟ್ಯೂಬರ್ ಆಗಿರ್ಬೋದು, ಯಾರೇ ಪ್ರತಿಯೊಬ್ಬ ಯೂಟ್ಯೂಬರ್ ಆಗಿರ್ಬೋದು, ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಅವ್ನ ಮೈಂಡಲ್ಲಿ ಇದೆಲ್ಲ ಸೇಮ್ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಹೀಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು, ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬಿಡಿ. ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ನೀವು ಯೂಟ್ಯೂಬ್ ಮೂಲಕ ಅರ್ನಿಂಗ್ ಮಾಡಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಫ್ರೆಂಡ್ಸ್ ಇವತ್ತಿನ ಸ್ಟಾರ್ಟ್ ಮಾಡಿ. ಓಕೆ, ಸೊ ಬನ್ನಿ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಈ ಎಲ್ಲ ವಿಡಿಯೋಸ್ಗಳು ಹೇಗೆ ಎಡಿಟ್ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ. ಸೊ ಇವಾಗ ನಿಮ್ಮ ಹತ್ರ ಒಂದು ಸ್ಕ್ರೀನ್ ರೆಕಾರ್ಡರ್ ಇದೆ, ನೀವು ವಿಡಿಯೋನ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ರೆ, ಹಾಗೂ ನಿಮ್ಮ ಹತ್ರ ಒಂದು ಕ್ಯಾಮ್ರಾಯಿಂದ ನೀವು ಫೇಸ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿದ್ರೆ, ಆನಂತರ ಫ್ರೆಂಡ್ಸ್ ಇದನ್ನ ಎಡಿಟ್ ಯಾವ ರೀತಿ ಮಾಡ್ತಾರೆ ಅದು ಕೂಡ ನಿಮಗೆ ಕಲಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಎಡಿಟಿಂಗ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ತೀನಿ. ಎಡಿಟಿಂಗ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ನಿಮ್ಮ ಹತ್ರ ಹಲವಾರು ಸಾಫ್ಟ್ವೇರ್ಸ್ ಇರುತ್ತೆ. ಕೈನ್ ಮಾಸ್ಟರ್ ಇದೆ, ಪವರ್ ಡೈರೆಕ್ಟರ್ ಇದೆ, VN ಆ್ಯಪ್ ಇದೆ, ಕ್ಯಾಪ್ಕಟ್ ಇದೆ. ನಿಮ್ಗೆ ಯಾವ ಚೆನ್ನಾಗಿ ಅನ್ಸುತ್ತೆ ಅದನ್ನ ಯೂಸ್ ಮಾಡಬಹುದು. ಎಲ್ಲದರಲ್ಲಿ ಸೇಮ್ ಮೆಥಡ್ ಇರುತ್ತೆ, ಕೇವಲ ಸಾಫ್ಟ್ವೇರ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಇವಾಗ ಕೈನ್ ಮಾಸ್ಟರ್ ಎಡಿಟ್ ಮಾಡಬೇಕು ನಿಮಗೆ ಗೊತ್ತಿಲ್ಲ ಅಂದ್ರೆ, ಸೊ ಸಿಂಪಲ್ ನಾನೊಂದು ಯೂಟ್ಯೂಬ್ ಚಾನಲ್ ಇದೆ, ಕ್ರಿಯೇಟರ್ ಗೈಡಿನ್ ಕನ್ನಡ ಅಂತ. ಈ ಯೂಟ್ಯೂಬ್ ಚಾನಲ್ ಬನ್ನಿ. ಇಲ್ಲಿ ಫ್ರೆಂಡ್ಸ್ ನಾನು ಒಂದು ಪ್ರಾಪರ್ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ನೋಡ್ತಾ ಇರಬಹುದು ಕೈನ್ ಮಾಸ್ಟರ್ ಅಲ್ಲಿ ಯಾವ ರೀತಿ ವಿಡಿಯೋಗಳನ್ನ ಎಡಿಟ್ ಮಾಡ್ತಾರೆ ಅಂತ. ಈ ವಿಡಿಯೋ ನೀವು ಬಂದು ನೋಡಬಹುದು. ಓಕೆ, ಸೊ ಬನ್ನಿ ಇವಾಗ ನಾನು ಎಡಿಟಿಂಗ್ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಒಂದು ಎಡಿಟಿಂಗ್ ಸಾಫ್ಟ್ವೇರ್ ನ ಓಪನ್ ಮಾಡಿದ್ದೀನಿ. ಇದರಲ್ಲಿ ಫ್ರೆಂಡ್ಸ್ ಇವಾಗ ನಾವು ರೆಕಾರ್ಡ್ ಮಾಡಿರುವಂತದ್ದು ಹಾಗೂ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿರುವಂತ ವಿಡಿಯೋ ಹಾಗೂ ನಿಮ್ದೇನು ಕ್ಯಾಮ್ರಾದಲ್ಲಿ ನಿಮ್ದು ಏನು ರಿಯಾಕ್ಷನ್ ರೆಕಾರ್ಡ್ ಮಾಡಿರ್ತಿರಲ್ಲ ಅದನ್ನ ಫ್ರೆಂಡ್ಸ್ ಇಲ್ಲಿ ಆಡ್ ಮಾಡೋಣ ಇವಾಗ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು 2 ವಿಡಿಯೋ ಕ್ಲಿಪ್ಗಳನ್ನ ತಗೊಂಡಿದ್ದೀನಿ. ಸೊ ಮೊದಲಿಗೆ ಏನು ಮಾಡಬೇಕಾಗುತ್ತೆ, ನಿಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ವಿಡಿಯೋ ಏನಿಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ಆಡ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರಬಹುದು ಅದನ್ನ ಫ್ರೆಂಡ್ಸ್ ನಾನು ಇವಾಗ ಆಡ್ ಮಾಡಿದ್ದೀನಿ. ಆನಂತರ ಫ್ರೆಂಡ್ಸ್ ನಿಮ್ದು ಏನು ಮೇನ್ ವಿಡಿಯೋ ಇರುತ್ತಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ಆಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಸಿಂಪಲ್ ಈ ರೀತಿ. ಸೊ ನೋಡ್ತಾ ಇರಬಹುದು. ಓಕೆನಾ? ಸೊ ಆನಂತರ ಏನು ಮಾಡಬೇಕಾಗುತ್ತೆ, ನಿಮ್ದು 2 ವೈಸ್ ಏನಿರಲ್ಲ ಅದು 2 ಮ್ಯಾಚ್ ಮಾಡಬೇಕಾಗುತ್ತೆ. ಓಕೆ, ಸೊ ನೀವೇನು ಮಾತಾಡಿರ್ತಿರಲ್ಲ ಅದು 2 ವೈಸ್ ಅನ್ನ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ನಾನು ವಿಡಿಯೋನ ದೊಡ್ಡದಾಗಿ ಮಾಡ್ಕೊತಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು 2ನ ಮ್ಯಾಚ್ ಮಾಡ್ತಿದ್ದೀನಿ ಇವಾಗ. ಓಕೆ, ಸೊ ನೋಡ್ತಾ ಇರಬಹುದು ಈ ರೀತಿ ಇದೆ. ಸೊ ಮೇಲ್ಗಡೆ ಇದನ್ನ ಈ ರೀತಿ ತಗೊಂಡ್ ಬರ್ತಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ 2 ಆಡಿಯೋನ ಈ ರೀತಿ ಮ್ಯಾಚ್ ಮಾಡ್ತಿದ್ದೀನಿ. ಓಕೆ, ಸೊ ಅಂದ್ರೆ ಫ್ರೆಂಡ್ಸ್ ಇದು ಎಕೋ ಆಗೋದಿಲ್ಲ ಹಾಗೂ ಎಕ್ಸಾಕ್ಟ್ ಆಗಿ ಮ್ಯಾಚ್ ಮಾಡಬೇಕಾಗುತ್ತೆ. ಆಡಿಯೋನ ನಿಮಗೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಮಾಡಬೇಕಾಗುತ್ತೆ. ಓಕೆನಾ? ಎಕ್ಸಾಕ್ಟ್ ಆಗಿ ಮ್ಯಾಚ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಪ್ಲೇ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಮಿಕ್ಕಿದ್ ಮಾತಾಡೋದಿರಲ್ಲ, ಇದನ್ನ ಫ್ರೆಂಡ್ಸ್ ಇಲ್ಲಿಂದ ಹೋಗಿ ಇದನ್ನ ಡಿಲೀಟ್ ಮಾಡ್ತೀನಿ. ಓಕೆನಾ? ಸೊ ಸಿಂಪಲ್. ಸೊ ನೋಡ್ತಾ ಇರಬಹುದು ನಮಸ್ಕಾರ. ಸೊ ಇವತ್ತು ಒಂದು ಹೊಸ ಮೂವಿ ಬಂದಿದೆ ಛಾವಾ ಅಂತ. ಸೊ ನೋಡ್ತಾ ಇರಬಹುದು ಅದ್ರ ಬಗ್ಗೆ ಮಾತಾಡ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಅನ್ವಾಂಟೆಡ್ ಪೋರ್ಷನ್ ಇದೆಯಲ್ಲ ಇಲ್ಲಿಂದ ಇವಾಗ ಡಿಲೀಟ್ ಮಾಡ್ತೀನಿ. ಸೊ ಇಲ್ಲಿಂದ ಮೂವಿ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ಫ್ರೆಂಡ್ಸ್ ನಾವು ಸ್ಟಾರ್ಟ್ ಮಾಡೋಣ. ಓಕೆನಾ? ಸಿಂಪಲ್. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇಷ್ಟು ನಮ್ಮ ಬೇಡಾಗಿಲ್ಲ ಪೋರ್ಷನ್ ಇದನ್ನ ಡಿಲೀಟ್ ಮಾಡ್ತಿದ್ದೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ಏನಾಗುತ್ತೆ, ನಿಮ್ಮ ಸ್ಕ್ರೀನ್ ರೆಕಾರ್ಡರ್ ಇರುತ್ತಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ಮೇಲ್ಗಡೆ ತೊಗೊಂಡು ಬರಬೇಕಾಗುತ್ತೆ. ಸೊ ನೋಡ್ತಾ ಇರಬಹುದು ಇವಾಗ ಫ್ರೆಂಡ್ಸ್ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಇಲ್ಲ ಅದನ್ನ ನಾನು ಮೇಲ್ಗಡೆ ತೊಗೊಂಡು ಬಂದಿದ್ದೀನಿ. ಹಾಗೂ ಇದು ನಿಮಗೆ ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಗುತ್ತೆ. ಈ ರೀತಿ ಫ್ರೆಂಡ್ಸ್ ನಿಮಗೆ ಸೈಜ್ ಅನ್ನ ಸ್ವಲ್ಪ ಚಿಕ್ಕದಾಗಿ ಇಡಬೇಕಾಗುತ್ತೆ. ಓಕೆನಾ? ಸೊ ತುಂಬಾ ಜಾಸ್ತಿ ಇಡಕ್ಕೆ ಹೋಗ್ಬಿಡಿ, ಚಿಕ್ಕದಾಗಿ ಸೈಜ್ ಇಟ್ಕೊಳ್ಳಿ. ಸೊ ಇಲ್ಲಿ ಫ್ರೆಂಡ್ಸ್ ಏನು ಮಾಡುತ್ತೆ, ನಾನು ಸ್ವಲ್ಪ ಇದು ಕ್ರಾಪ್ ಮಾಡ್ತಿದ್ದೀನಿ ಇವಾಗ. ಸಿಂಪಲ್ ಬಂದು ಸೊ ಇಲ್ಲಿ ನಿಮಗೆ ಕ್ರಾಪ್ ಆಪ್ಷನ್ ನಿಮಗೆ ನೋಡೋ ಸಿಗುತ್ತೆ. ಸೊ ಇದರ ಮೇಲೆ ಬನ್ನಿ, ಇಲ್ಲಿಂದ ಕಸ್ಟಮೈಸ್ ಕ್ರಾಪ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಸೊ ಅನ್ವಾಂಟೆಡ್ ಪೋರ್ಷನ್ ಇಲ್ಲ, ನಾನು ಇಲ್ಲಿಂದ ಸಿಂಪಲ್ ಇದನ್ನ ರಿಮೂವ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಈ ರೀತಿ ಅಪ್ಲೈ ಮೇಲೆ ಕ್ಲಿಕ್ ಮಾಡೋಣ. ಈ ರೀತಿ ಬರುತ್ತೆ. ಆನಂತರ ಫ್ರೆಂಡ್ಸ್ ನಿಮಗೆ ಏನು ಮಾಡಬೇಕಾಗುತ್ತೆ, ಈ ರೀತಿ ಚಿಕ್ಕದಾಗಿ ಮಾಡಬೇಕಾಗುತ್ತೆ. ತುಂಬಾ ದೊಡ್ಡದಾಗಿ ಇಡಕ್ಕೆ ಹೋಗ್ಬಿಡಿ, ಚಿಕ್ಕದಾಗಿ ಮಾಡಬೇಕಾಗುತ್ತೆ. ಓಕೆನಾ? ಸೊ ನೋಡ್ತಾ ಇರಬಹುದು ಇದನ್ನ ನಿಮ್ಮ ಫ್ರೆಂಡ್ಸ್ ನಿಮಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಫೈನ್, ನಿಮಗೆ ಎಲ್ಲಿ ಬೇಕು ನೀವು ಅಲ್ಲಿ ಇದನ್ನ ಅಡ್ಜಸ್ಟ್ ಮಾಡಬಹುದು. ನಿಮಗೆ ಹೇಗೆ ಬೇಕು ಹಾಗೆ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ನಾನು ಈ ರೀತಿ ಇದನ್ನ ಸೈಡ್ ಅಲ್ಲಿ ಇಡ್ತಾ ಇದೀನಿ. ಸಿಂಪಲ್. ಸೊ ನೋಡ್ತಾ ಇರಬಹುದು ಇಲ್ಲಿಂದ ಫ್ರೆಂಡ್ಸ್ ಇದನ್ನ ಪ್ಲೇ ಮಾಡ್ತೀನಿ ನೋಡಿ. ಸೊ ನೋಡ್ತಾ ಇರಬಹುದು ಸಿಂಪಲ್ ಇಷ್ಟೇ ನಿಮಗೆ ಮಾಡಬೇಕಾಗುತ್ತೆ. ಇಷ್ಟಾಂತರ ನಿಮಗೆ ಅನ್ವಾಂಟೆಡ್ ಪೋರ್ಷನ್ ಇಲ್ಲ ಅದೆಲ್ಲ ಫ್ರೆಂಡ್ಸ್ ನಿಮಗೆ ಡಿಲೀಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ಸ್ವಲ್ಪ ರಿವ್ಯೂ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಒಂದು ಸಾಂಗ್ ಬಂದಿದೆ, ನನಗೆ ಸಾಂಗ್ ಇಷ್ಟ ಆಗೋದಿಲ್ಲ ಈ ರೀತಿ ಮೂವೀಸ್ಗಳಿಲ್ಲ ಅಂತ ನಾನು ಹೇಳ್ತಿದ್ದೀನಿ. ಸೊ ಅವಾಗ ಫ್ರೆಂಡ್ಸ್ ಏನು ಮಾಡಬೇಕು, ನಿಮಗೆ ಇದನ್ನ ರಿಮೂವ್ ಮಾಡಬೇಕಾಗುತ್ತೆ. ಸೊ ಅದನ್ನು ಪರ್ಟಿಕ್ಯುಲರ್ ನಿಮಗೆ ಸೀನ್ ಇರುತ್ತಲ್ಲ ಅದು ನಿಮಗೆ ತೋರಿಸಕ್ಕೆ ಹೋಗ್ಬಿಡಿ. ಕೇವಲ ನಿಮ್ದು ಫೇಸ್ ನಿಮ್ಗೆ ಏನು ಹೇಳ್ತಿರ್ತಿರಲ್ಲ ಅದು ಮಾತ್ರ ತೋರಿಸಿ. ಯಾಕಂದ್ರೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಇದನ್ನ ಪ್ಲೇ ಮಾಡಿದ್ರೆ ಅಂತ ಕಾಣುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಯೂಟ್ಯೂಬ್ ಅಲ್ಲಿ ಇದನ್ನ ಪ್ಲೇ ಮಾಡಿದ್ರೆ ಅಂತ ಜನರಿಗೆ ಗೊತ್ತಾಗಬಾರ್ದು. ಆರ್ತಿ ಫ್ರೆಂಡ್ಸ್ ನಿಮಗೆ ಇದನ್ನ ರಿಯಾಕ್ಷನ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇದು ವಿಡಿಯೋ ಕಾಣ್ತಿದೆ ನಂದು. ನಾನು ಸಿಂಪಲ್ ಏನು ಮಾಡ್ತೀನಿ ಇವಾಗ ಎಷ್ಟು ಮಾತಾಡಿದಿಲ್ಲ ಅಷ್ಟನ್ನ ಇದನ್ನ ಏನು ಮಾಡ್ತೀನಿ ತೆಗೆದು ಬಿಡ್ತಿದ್ದೀನಿ. ಓಕೆ, ಸೊ ಸಿಂಪಲ್ ಇಷ್ಟು ನನಗೆ ಬೇಕಾಗಿಲ್ಲ. ಇದನ್ನ ಫ್ರೆಂಡ್ಸ್ ಇವಾಗ ಈ ಕ್ಲಿಪ್ ಏನಿಲ್ಲ ನಾನು ಡಿಲೀಟ್ ಮಾಡ್ತೀನಿ. ಇವಾಗ ನೋಡಿ ಇದು ನನಗೆ ನೋಡಿ ಈ ರೀತಿ ಮೂವೀಸ್ ಇರುತ್ತಲ್ಲ, ನನಗೆ ಈ ರೀತಿ ಡಾನ್ಸ್ ಇಷ್ಟೊತ್ತಿಗೆ ಏನು ಮೂವೀಸ್ ಇರುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ಸಿಂಪಲ್ ಇಷ್ಟು ನಿಮ್ದು ರಿಯಾಕ್ಷನ್ ಏನು ಹೇಳ್ತಿಲ್ಲ ಅದು ಕೊಟ್ಟ ಆದ ನಂತರ ಮತ್ತೆ ನಿಮಗೆ ವಿಡಿಯೋನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ರಿಯಾಕ್ಷನ್ ಕೊಡೋದು ಮುಗಿದಿದೆ. ಓಕೆ, ಸೊ ಸಿಂಪಲ್. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ರೀತಿ ನಿಮಗೆ ಎಡಿಟಿಂಗ್ ಮಾಡಬೇಕಾಗುತ್ತೆ. ತುಂಬಾ ಸಿಂಪಲ್ ಆಗಿರುವಂತ ಎಡಿಟಿಂಗ್ ಇದೆ. ಸೊ ನಾನು ಯಾವ ರೀತಿ ಎಡಿಟಿಂಗ್ ತೋರಿಸಿದ್ದೀನಿ ಹಾಗೂ ನಿಮಗೆ ನಾವಾಗಲೇ ಯೂಟ್ಯೂಬ್ ಚಾನಲ್ ತೋರಿಸಿದಿನಲ್ಲ, ಇವರು ಕೂಡ ಫ್ರೆಂಡ್ಸ್ ಇಲ್ಲಿ ಇದೇ ರೀತಿ ಎಡಿಟಿಂಗ್ ಮಾಡ್ತಾರೆ. ಇದೇ ರೀತಿ ಫ್ರೆಂಡ್ಸ್ ಇವರು ವಿಡಿಯೋಸ್ಗಳು ಕ್ರಿಯೇಟ್ ಮಾಡ್ತಾರೆ. ಸಿಂಪಲ್ ಈ ರೀತಿ ಫ್ರೆಂಡ್ಸ್ ನಿಮಗೆ ವಿಡಿಯೋಸ್ಗಳು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದು ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಮಾತು ನೀವು ಅಬ್ಸರ್ವ್ ಮಾಡಿ, ನಾನು ಕೂಡ ಫ್ರೆಂಡ್ಸ್ ಈ ನಂದು ಮೇನ್ ವಿಡಿಯೋದಲ್ಲಿ ನಾನು ಕೂಡ ಆ ಮೂವಿ ಕ್ಲಿಪ್ ಅನ್ನ ಆ ಟ್ರೇಲರ್ನ ಫ್ರೆಂಡ್ಸ್ ಇಲ್ಲಿ ಯೂಸ್ ಮಾಡ್ತೀನಿ. ಅದರ ಸೌಂಡ್ ಕೂಡ ಇಲ್ಲಿ ನಿಮಗೆ ಕೇಳಿಸ್ತಾ ಇರಬಹುದು. ನಾವು ವಿಡಿಯೋ ಅಪ್ಲೋಡ್ ಮಾಡಿದೆ ಅಂತ ಅನ್ಕೊಳ್ಳಿ, ಅವಾಗಲೂ ಕೂಡ ನಿಮಗೆ ಈ ಸೌಂಡ್ ಕೇಳಿಸುತ್ತೆ. ನನಗೆ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂ ಬರೋದಿಲ್ಲ.
ಓಕೆ, ಸೊ ನಿಮ್ಗೆ ಯಾಕೆ ಇನ್ನೂವರೆಗೂ ಯಾರಿಗೆ ಅನಿಸ್ತಿದಿಲ್ಲ ಕಾಪಿರೇಟ್ ಇಶ್ಯೂ ಬರುತ್ತೆ ಅಂತ, ಯಾವುದೇ ಕಾರಣಕ್ಕೂ ಬರೋದಿಲ್ಲ ಫ್ರೆಂಡ್ಸ್. ಈ ರೀತಿ ಕಾಪಿರೇಟ್ ಇಶ್ಯೂ ಬರೋ ಹಾಗಿದ್ರೆ ನಾನು ಕೂಡ ಇಲ್ಲಿ ಇದು ಒರಿಜಿನಲ್ ಆಡಿಯೋ ಇದೆಯಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ಪ್ಲೇ ಮಾಡಿ ತೋರಿಸ್ತಿರ್ಲಿಲ್ಲ. ಓಕೆನಾ, ಸೊ ಹೀಗಾಗಿ ಫ್ರೆಂಡ್ಸ್ ನೀವು ವರಿ ಮಾಡಕ್ಕೆ ಹೋಗ್ಬಿಡಿ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಯೂಟ್ಯೂಬ್ ಗೈಡ್ಲೈನ್ಸ್ ಅನ್ನ ತಿಳ್ಕೊಬೇಕಾಗುತ್ತೆ, ಅರ್ಥ ಮಾಡ್ಕೋಬೇಕಾಗುತ್ತೆ, ಯಾವ ಕಂಡೀಷನ್ ಅಲ್ಲಿ ನಿಮಗೆ ಕಾಪಿರೇಟ್ ಬರುತ್ತೆ, ಹೇಗೆ ಅದನ್ನ ಯೂಸ್ ಮಾಡಬೇಕಾಗುತ್ತೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಅವಾಗಲೇ ಫ್ರೆಂಡ್ಸ್ ನೀವು ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಆಗೋಕೆ ಸಾಧ್ಯ. ಸೊ ನಿಮ್ಮ ಮುಂದೆ ಫ್ರೆಂಡ್ಸ್ ನೀವು ಆಲ್ರೆಡಿ ಪ್ರೂಫ್ ಅನ್ನು ತೋರಿಸಿದೀನಿ. ಸೊ ಎಷ್ಟೋ ಜನ ಇದ್ದಾರೆ ಈ ರೀತಿ ರಿಯಾಕ್ಷನ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಯೂಟ್ಯೂಬ್ ಮೂಲಕ ಗಳಿಸ್ತಿದ್ದಾರೆ. ಸೊ ನೀವು ಕೂಡ ಅರ್ನಿಂಗ್ ಮಾಡಬಹುದು. ಓಕೆ, ಸೊ ಈಸಿಲಿ ಫ್ರೆಂಡ್ಸ್ ಏನು ಮಾಡಿ, ಇಷ್ಟ ಆದ ನಂತರ ನಿಮಗೆ ಸಿಂಪ್ಲಿ ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ತಿದ್ದೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ವಿಡಿಯೋ ಎಕ್ಸ್ಪೋರ್ಟ್ ಆಗಿದೆ. ಆನಂತರ ಫ್ರೆಂಡ್ಸ್ ನಮ್ಮದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಸಪೋಸ್ ನಿಮಗೆ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡ್ತಾರೆ ಗೊತ್ತಿರಲಿಲ್ಲ ಅಂದ್ರೆ ನಾನು ಕ್ರಿಯೇಟರ್ ಗೈಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಆವಾಗಲೇ ತೋರಿಸಿದಿಲ್ಲ, ಆ ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ. ಅದರಲ್ಲಿ ಫ್ರೆಂಡ್ಸ್ ನಿಮಗೆ ತೋರಿಸಿರೋದೇ ಯೂಟ್ಯೂಬ್ ಚಾನಲ್ ಹೇಗೆ ನೀವು ಕ್ರಿಯೇಟ್ ಮಾಡೋದು ಅಂತ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.